ಹಲೋ, ಎಲ್ರಿಗೂ ಕೂಡ ನಮಸ್ಕಾರ. ಸೊ 4 ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಸೊ 1 ನಿಮಿಷ ಬೇಗ ಬಂದಿದ್ದೀನಿ. ಸೊ ಸೌಂಡ್ ಕೇಳಿಸ್ತಾ ಇದೆಯಲ್ವಾ? ಯಾರಾದರೂ ಇದ್ರೆ ಬಂದಿದ್ರೆ ಸೌಂಡ್ ಕೇಳಿಸ್ತಾ ಇದೆಯಾ? ಹಾಯ್ ಚೇಚು, ಹಾಯ್ ಬ್ಲ್ಯಾಕ್ ರೈಡರ್, ಜೇಮ್ಸ್ ಸಾಶು, ಐ ಡೋಂಟ್ ನೋ ಹೌ ಟು ರೀಡ್ ಇಟ್. ಹಾಯ್ ಸರ್, ಹಾಯ್ ಸಂತೋಷ್, ಹಾಯ್ ನಿತೇಶ್, ಹಾಯ್. ನನ್ನ ಡೈರೆಕ್ಟರ್ ರವಿ ಬಂದಿದ್ದಾರೆ. ಹಾಯ್ ರವಿ ಸಾರಂಗ, ಪ್ರಜ್ವಲ್, ವಿಕ್ಸ್ ಗೌಡ, ರಿತಿಕ್, ನವೀನ್, ಹ್ಯಾಕರ್ ಸುಪ್ರೀತ್. ಏನ್ ಹ್ಯಾಕ್ ಮಾಡ್ತೀರಾ ಸುಪ್ರೀತ್ ನೀವು? ಏನಂದ? ಓಕೆ, ಎಲ್ರಿಗೂ ನಮಸ್ಕಾರ. ಸೊ ಬಹಳ ಖುಷಿ ಆಗುತ್ತೆ. ಸೊ ಸ್ಕ್ಯಾಂಡಿ ಮ್ಯಾನ್, ಹಲೋ ಅಣ್ಣ, ಹಲೋ ಸ್ಕ್ಯಾಂಡಿ. ಸೊ ಬಹಳ ಖುಷಿ ಆಗುತ್ತೆ. ಏನಂದ್ರೆ 23ನೇ ತಾರೀಕು ಅಂದ್ರೆ ನಿನ್ನೆ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿ ಅಂಡ್ ಆ ಸಿನಿಮಾಗೆ ನೀವು ಕೊಡ್ತಾ ಇರುವಂತಹ ರೆಸ್ಪಾನ್ಸ್ ಏನಿದೆ, ತುಂಬಾ ಖುಷಿ ಅನ್ಸುತ್ತೆ ನೋಡೋದಕ್ಕೆ. ಯಾಕಂದ್ರೆ ನಾನು ಯಾವಾಗ್ಲೂ ಅದೇ ಭಾವಿಸೋದು, ಕನ್ನಡ ಸಿನಿಮಾಗಳೆಲ್ಲದೂ ಕೂಡ ಗೆಲ್ಲಬೇಕು. ಒಳ್ಳೆ ಕನ್ನಡ ಸಿನಿಮಾಗಳು, ಹಾಯ್ ಮನು, ಒಳ್ಳೆ ಕನ್ನಡ ಸಿನಿಮಾಗಳನ್ನ ಜನ ಥಿಯೇಟರ್ ನೋಡ್ಬೇಕು ಅಂತ. ಸೊ ಈ ಸಿನಿಮಾ ನಿಮ್ಗೆ ರೀಚ್ ಆಗಿದೆ ಅನ್ನೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಸೊ ಇದ್ರ ಏನೇ ಕ್ರೆಡಿಟ್ ಇದ್ರೂ ಕೂಡ ಆ ಕ್ರೆಡಿಟ್ ಹೋಗ್ಬೇಕು ಇದರ ನಿರ್ದೇಶಕರಾದಂತಹ ಜಡೇಶ್ ಅವರಿಗೆ, ಜೊತೆಗೆ ಇದರ ನಾಯಕ ನಟರಾದಂತಹ ಒಬ್ರು ಒಳ್ಳೆ ಮನುಷ್ಯ ದುನಿಯಾ ವಿಜಯ್ ಅವರಿಗೆ. ಸೊ ತುಂಬಾ ಜನ ಇವತ್ತೇನು ನನ್ನ ಪಾತ್ರವನ್ನ ನೋಡಿ ಮೆಚ್ಕೊಂಡಿದ್ರ, ಸಣ್ಣ ದಣಿ ಅಂತ ರೋಲ್ ಪ್ಲೇ ಮಾಡಿದೀನಿ. ಸೊ ನೋಡಿದಿರಾ ಅಂತ ಅನ್ಸುತ್ತೆ. ಸೊ ನೋಡಿದ್ರೆ ನಿಮ್ಗೆ ಹೇಗಾಯ್ತು ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು, ಈ ಪಾತ್ರಕ್ಕೆ ನೀವು ಕೊಡ್ತಾ ಇರುವಂತಹ ಇಷ್ಟು ದೊಡ್ಡ ರೆಸ್ಪಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಪಾತ್ರವನ್ನ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಇಬ್ರಿಗೆ ನಾನು ನೆನಿಲೇಬೇಕು. ಒಂದು ಇದರನ್ನ ಬರೆದಂತಹ ಜಡೇಶ್ ಅವರಿಗೆ, ಅಂದ್ರೆ ಡೈಲಾಗ್ ರೈಟಿಂಗ್ ಅಲ್ಲಿ ಬೇರೆ ಬೇರೆಯವರಿದ್ದಾರೆ. ಶ್ರೀಕಾಂತ್ ಇದ್ದಾರೆ ಅಂಡ್ ಮಾಸ್ತಿ ಅವರಿದ್ದಾರೆ. ಅಂಡ್ ಬಟ್ ಅದನ್ನ ಪಾತ್ರವನ್ನ ಮೂಲತಃ ಬರೆದದ್ದು ಜಡೇಶ್ ಅವರು. ಸೊ ಅದ್ರೆಲ್ಲಾ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅಂಡ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಆ ಪಾತ್ರವನ್ನ ನಾನು ಮಾಡಿ, ಸೊ ಆ ಪಾತ್ರಕ್ಕೆ ಅಷ್ಟು ಸ್ಕೋಪ್ ಇದ್ರೂ ಕೂಡ ಅವ್ರ ನಾಯಕ ನಟನಾಗಿ ಅದನ್ನೆಲ್ಲ ಒಪ್ಕೊಂಡಂತ ದುನಿಯಾ ವಿಜಯ್ ಅವ್ರಿಗೆ. ಸೊ ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಥಿಯೇಟರ್ ವಿಸಿಟ್ ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಟೀಮ್ ಕಡೆಯಿಂದ. ಸೊ ಇಷ್ಟು ಸದ್ಯಕ್ಕೆ ಇರುವಂತ ಅಪ್ಡೇಟ್. ಒಂದು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅಷ್ಟೇ. ಸೊ ಬೇರೆ ಏನಾದ್ರು ನಿಮ್ಗೆ ಕೇಳೋದಕ್ಕಿದ್ರೆ, ಸೊ ಮಾನ್ಯ ಮೌಲ್ಯ ಗೌಡ, ಸೊ ದೊಡ್ಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತಾ ಇದಾರೆ. ಥ್ಯಾಂಕ್ ಯು. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಇದಾರೆ ಒಬ್ರು. ಸೊ ಜರ್ಮನಿಯಲ್ಲಿ ರಿಲೀಸ್ ಮಾಡ್ತಾರೆ, ಗೊತ್ತಿಲ್ಲ ಪ್ರಜ್ವಲ್, ನೋಡೋಣ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್, ಎಲ್ಲೆಲ್ಲ ಸಾಧ್ಯ ಅಲ್ಲೆಲ್ಲ ಇದ್ ಮಾಡೋದಕ್ಕೆ, ಹೊರಗೆ ತರೋದಕ್ಕೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ GGVV ಲೈಕ್ ಮೂವೀಸ್ ಫ್ರಮ್ ಯು ಸರ್. ಡೆಫಿನೆಟ್ಲಿ ಮಲ್ತೇಶ್, ಆ ತರ ಅಲ್ದಿದ್ರು ಕೂಡ ನೋಡೋಣ ಎಷ್ಟು ಬೆಸ್ಟ್ ಆಗುತ್ತೆ ಆ ತರದ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ನಾ ಮಾಡ್ತಾ ಇರ್ತೇನೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ರಿಲೀಸ್ ಆಗಿದೆ. ಸೊ ಇದು 2ನೇ ದಿವಸ ಚೆನ್ನಾಗಿ ಹೋಗ್ತಾ ಇದೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ಸೊ ಸಮಾನತೆಯ ಬಗ್ಗೆ ಇರುವಂತಹ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಇದು. ಸೊ ಹಾಗಾಗಿ ಹಾಯ್ ರಿತಿನ್ ಎಂದಕ್ಕೆ ಸಿಗಲ್ಲಿ. ಓಕೆ, ಸೊ ಹಾಗಾಗಿ ಸಿನಿಮಾ ಥಿಯೇಟರ್ ಇದೆ, ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಅಂಡ್ ಮತ್ತೊಂದ್ಸಲ ನನ್ನ ಪಾತ್ರಕ್ಕೆ ಕೊಟ್ಟಂತ ರೆಸ್ಪಾನ್ಸ್ಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇರೆ ಏನಾದ್ರೂ ಇದ್ರೆ ಕೇಳ್ಬೋದು, ನೀವು ಹೇಳೋದಕ್ಕಿದ್ದದ್ದು ಅಷ್ಟೇ ನನಗೆ, ಬೇರೆ ಏನೂ ಇಲ್ಲ. ಹಾಯ್ ಕಾರುಣ್ಯ, ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನೀವು. ಯಾ, ಹಾಯ್ ಸುನಿಲ್. ನೆಕ್ಸ್ಟ್ ಫಿಲ್ಮ್ ತುಳು ಟ್ರೈ ಮಾಡ್ತಾ ಇದ್ದೇವೆ, ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ. ನೋಡೋಣ, RRR ರಿಯೂನಿಯನ್ ನೋಡ ಯಾವಾಗ ಆಗತ್ತೆ ಅಂತ. ಹಾಯ್ ತ್ರಿನೇತ್ರ, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹಾಯ್ ದಿಲೀಪ್ ಬಂದಿದ್ದಾನೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಮಗ, ಗೌಡ 222. ಸೊ ನಾ ಸಿನಿಮಾ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ರಕ್ಕಸಪುರದೊಳಗೆ ಅಂತ ವಿಶ್ ಮಾಡಿದ್ರ. ಅದು 6ನೇ ತಾರೀಕಿಗೆ ಅದೊಂದು ಸಿನಿಮಾ ಬರ್ತಾ ಇದೆ, ಥ್ರಿಲ್ಲರ್ ಸಿನಿಮಾ. ಸೊ ಅದನ್ನು ಕೂಡ ನೋಡಿ. ಈಗ ಸದ್ಯಕ್ಕೆ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ಅಂದ್ರೆ ನಿನ್ನೆ ರಿಲೀಸ್ ಆಗಿದೆ. ಎಲ್ಲಾ ಕಡೆ ಒಳ್ಳೆ ಪ್ರದರ್ಶನ ಅಂಡ್ ಒಳ್ಳೆ ರಿಪೋರ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಸೊ ಸಿನಿಮಾ ನೋಡಿ. ಅಂಡ್ ನನ್ನ ಸಿನಿಮಾನ ಯಾರೆಲ್ಲ ನೋಡಿ ಆ ಪಾತ್ರವನ್ನ ಮೆಚ್ಕೊಂಡಿದ್ದೀರಾ ಅವರಿಗೆ ನನ್ನ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ, ದುನಿಯಾ ವಿಜಯ್ ಅವರ ಕಡೆಯಿಂದ, ಜೊತೆಗೆ ನಮ್ಮ ನಿರ್ದೇಶಕ ಜಡೇಶ್ ಅವರ ಕಡೆಯಿಂದ
ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಆದಷ್ಟು ಬೇಗ ನೋಡಿ ಆ್ಯಂಡ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು, ಲವ್ ಯು.